ನೋಡಿ, ಇಲ್ಲಿ ಅಕ್ಷಯ ತೀರ್ಥ ಇದೆ. ಈ ಅಕ್ಷಯ ತೀರ್ಥ ಏನಂದ್ರೆ ಪರಶುರಾಮರು ಇಲ್ಲಿ ಸ್ನಾನವನ್ನ ಮಾಡಿ ನರಸಿಂಹರ ದರ್ಶನಕ್ಕಾಗಿ ಇಲ್ಲಿ ತಪಸ್ಸನ್ನ ಮಾಡ್ತಾರೆ. ಅಕ್ಷಯ ತೀರ್ಥ ಇಲ್ಲದಲ್ಲಿ ಪರಶುರಾಮರು ಸ್ನಾನವನ್ನ ಮಾಡಿ ಮೇಲ್ಭಾಗದಲ್ಲಿ ಹೋಗಿ ಧ್ಯಾನಕ್ಕೆ ಕೂರ್ತಾರೆ ನರಸಿಂಹನನ್ನ. ಕಾರಣ ಏನು ಅಂದ್ರೆ ಹಿರಣ್ಯಕಶಿಪುವಿನ ಸಂಹಾರ ಆಗುತ್ತೆ. ಅತ್ಯಂತ ಬಲಿಷ್ಠನಾದ ಹಿರಣ್ಯಕಶಿಪುವಿನ ಸಂಹಾರ ಒಬ್ಬ ನರ, ಅರ್ಧ ದೇಹ ಮನುಷ್ಯನ ದೇಹ, ಇನ್ನರ್ಧ ಸಿಂಹದ ಮುಖವಾಗಿ ಇರುವಂತಹ ಈ ವ್ಯಕ್ತಿ ಹೇಗೆ ಸಂಹಾರ ಮಾಡಕ್ ಸಾಧ್ಯ? ಅತ್ಯಂತ ಉಗ್ರವಾಗಿ ಅತ್ಯಂತ ಬಲಿಷ್ಠನಾಗಿರುವಂತಹ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ನೀನ್ ಯಾರು ಅನ್ನೋದು ಪರಶುರಾಮನಿಗೆ ತುಂಬಾ ಚಿಂತೆ ಇರುತ್ತೆ. ಹಾಗಾಗಿ ಅವರು ತಪಸ್ಸಿಗೆ ಕೂತ್ಕೊಂಡು ಆ ನರಸಿಂಹನ ಬಗ್ಗೆ ತಿಳ್ಕೊಬೇಕು ಅಂತ ತಪಸ್ಸು ಕೂತಂತಹ ಜಾಗ. ಮತ್ತೆ ಅವರು ದರ್ಶನವನ್ನ ಕೊಡ್ತಾರೆ. ಯಾರಿಗೆ? ಪರಶುರಾಮರಿಗೆ. ದರ್ಶನವನ್ನ ಕೊಟ್ಟ ಮೇಲೆ ಪರಶುರಾಮರು ಕೇಳ್ತಾರೆ, ನೀನು ಹೇಗೆ ಸಂಹಾರ ಮಾಡಿದೆ, ಅದನ್ನ ನನಗೆ ತೋರಿಸು ಅಂದಾಗ ಮತ್ತೆ ನರಸಿಂಹ ಶಾಂತ ರೂಪವಾಗಿ ಹೇಗೆ ಅವನು ಸಂಹಾರ ಮಾಡ್ದ ಅಂತ ಹೇಳಿ 4 ಭುಜಗಳನ್ನ ಹೊಂದಿ ಹಿರಣ್ಯಕಶಿಪುವಿನನ್ನ ಸಂಹಾರ ಮಾಡುವಂತಹ ದೃಶ್ಯವನ್ನ ತೋರಿಸ್ತಾರೆ. ಆಗ ಪರಶುರಾಮರಿಗೆ ಗೊತ್ತಾಗುತ್ತೆ ಇದು ವಿಷ್ಣುವಿನ ಅವತಾರವೇ ನರಸಿಂಹನ ಅವತಾರ ಅಂತ. ಹಾಗಾಗಿ ನರಸಿಂಹ ಪರಶುರಾಮರಿಗೆ ಇಲ್ಲಿ ಜ್ಞಾನೋದಯವನ್ನ ಮಾಡ್ತಾನೆ, ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾನೆ. ಶಾಸ್ತ್ರಗಳ ಬಗ್ಗೆ, ಪ್ರಪಂಚದ ಬಗ್ಗೆ, ಜಗತ್ತಿನ ರಹಸ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿ ಜ್ಞಾನವನ್ನ ಕೊಡ್ತಾನೆ ಪರಶುರಾಮನಿಗೆ ನರಸಿಂಹ. ಹಾಗಾಗಿ ಇಲ್ಲಿ ಭಾರ್ಗವ ನರಸಿಂಹ ಅಂತ ಕರೀತಾರೆ. ಭಾರ್ಗವ ಅಂದ್ರೆ ಪರಶುರಾಮರಿಗೆ ಮತ್ತೊಂದು ಹೆಸರೇ ಭಾರ್ಗವ ಅಂತ. ಹಾಗಾಗಿ ಭಾರ್ಗವ ನರಸಿಂಹ ಅಂತ ಕರೀತಾರೆ. ಸೂರ್ಯನ ಅಧಿಪತಿ ಅಂತ ಕರೀತಾರೆ. ಅಂದ್ರೆ ನರಸಿಂಹನನ್ನ ಆರಾಧನೆ ಮಾಡೋದ್ರಿಂದ ಸೂರ್ಯಗ್ರಹದ ನಮ್ಗೆ ಉನ್ನತವಾದ ಜ್ಞಾನ, ಚರ್ಮದೋಷ ಇತ್ಯಾದಿಯಾಗಿ ಏನೇ ತೊಂದರೆ ಇದ್ರು ಅದನ್ನು ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಇದೆ. ಓಕೆ, ಇಲ್ಲಿ ಭಾರ್ಗವ ನರಸಿಂಹನನ್ನ ದರ್ಶನ ಮಾಡಿಕೊಂಡು ಈಗ ನಾವು ಹೊರಡ್ತಾ ಇದೀವಿ. ಆಕ್ಚುಲಿ ನಮ್ಮ ಟೀಮಲ್ಲಿ ಬಂದಿದ್ದವರೆಲ್ಲ ನೆನ್ನೆನೆ ಯೋಗಾನಂದ ಮತ್ತೆ ಛತ್ರವಟ ನರಸಿಂಹನ ದರ್ಶನ ಮಾಡಿದ್ದಾರೆ. ನಾವು ನೆನ್ನೆ ರಾತ್ರಿ ಹೋದಾಗ ಅಷ್ಟು ಚೆನ್ನಾಗಿ ದರ್ಶನ ಆಗಲಿಲ್ಲ. ಅಂದರೆ ತುಂಬ ಜನ ಇದ್ದರು, ಮತ್ತು ಯಾಕೋ ನಮಗೂ ಮೇಲ್ಗಡೆ ಇಳಿದು ತುಂಬ ಆಯಾಸ ಆಗಿದ್ದರಿಂದ ಅಷ್ಟು ಮನಸ್ಸು ಇರಲಿಲ್ಲ ನೋಡೋದಕ್ಕೆ. ಹಾಗಾಗಿ ನಾವೀಗ ಯೋಗಾನಂದ ಮತ್ತು ಚಿತ್ರಪಟ ನರಸಿಂಹನಿಗೆ ಹೋಗ್ತಾ ಇದ್ದೀವಿ. ಇದು ಭಾರ್ಗವ ನರಸಿಂಹನಲ್ಲಿ ಶ್ರೀ ಚರಣ ಸೇವಕ. ಧನ್ಯವಾದ. ಮತ್ತೊಮ್ಮೆ ನಿಮಗೆ ಯೋಗಾನಂದ ಮತ್ತು ಚಿತ್ರಪಟದಲ್ಲಿ ಸಿಗ್ತೀನಿ.